ನಟ ದರ್ಶನ್ಗೆ ಜಾಮೀನು ಸಿಕ್ಕಾಯಿತು. ಆದರೆ ವಾಟ್ ನೆಕ್ಸ್ಟ್ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಡಿಸೆಂಬರ್ 11ರಂದು ನಿಗದಿಯಾಗಿದ್ದ ಸರ್ಜರಿ ಇನ್ನೂವರೆಗೂ ಕೂಡ ಆಗಿಲ್ಲ. ಸದ್ಯ ಫಿಸಿಯೋಥೆರಪಿ ಮೂಲಕ ಟ್ರೀಟ್ಮೆಂಟ್ ಪಡೆದಿದ್ದಾರೆ ನಟ ದರ್ಶನ್ ಅವರು. ನಟ ದರ್ಶನ್ಗೆ ಜಾಮೀನು ಸಿಕ್ಕಾಗಿದೆ. ಆದರೆ ವಾಟ್ ನೆಕ್ಸ್ಟ್? ಡಿಸೆಂಬರ್ 11ರಂದು ನಿಗದಿಯಾಗಿದ್ದ ಸರ್ಜರಿ ಇದುವರೆಗೂ ಕೂಡ ಆಗಿಲ್ಲ. ಸದ್ಯ ಫಿಸಿಯೋಥೆರಪಿ ಮೂಲಕ ಟ್ರೀಟ್ಮೆಂಟ್ ಪಡೆಯಲಾಗ್ತಾ ಇದೆ ದರ್ಶನ್ ಅವರು. ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸದ್ಯ ಇಂಜೆಕ್ಷನ್ ಮಾತ್ರೆ ಮೂಲಕ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ನಟ ದರ್ಶನ್ ಅವರು. ಹಾಗಾದ್ರೆ ದರ್ಶನ್ಗೆ ಸರ್ಜರಿ ಮಾಡೋದಿಲ್ವಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಎಲ್ಲರೆಲ್ಲ ಮೂಡ್ತಾ ಇದೆ. ನಟ ದರ್ಶನ್ಗೆ ಜಾಮೀನು ಸಿಕ್ಕಾಯ್ತು. ಆದರೆ ವಾಟ್ ನೆಕ್ಸ್ಟ್? ಡಿಸೆಂಬರ್ 11ರಂದು ನಿಗದಿಯಾಗಿದ್ದ ಸರ್ಜರಿ ಇದುವರೆಗೂ ಕೂಡ ಆಗಿಲ್ಲ. ಸದ್ಯ ಫಿಸಿಯೋಥೆರಪಿ ಮೂಲಕ ಟ್ರೀಟ್ಮೆಂಟ್ ಪಡೆಯಲಾಗ್ತಾ ಇದೆ. ದರ್ಶನ್ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದು ಕೂಡ ಸದ್ಯ ಇಂಜೆಕ್ಷನ್ ಮಾತ್ರೆ ಮೂಲಕ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಾಗಾದರೆ ದರ್ಶನ್ಗೆ ಸರ್ಜರಿ ಮಾಡೋದಿಲ್ವಾ? ನಟ ದರ್ಶನ್ಗೆ ಜಾಮೀನು ಸಿಕ್ಕಾಗಿದೆ. ಆದರೆ ವಾಟ್ ನೆಕ್ಸ್ಟ್? ಡಿಸೆಂಬರ್ 11ರಂದು ನಿಗದಿಯಾಗಿದ್ದ ಸರ್ಜರಿ ಆಗಿಲ್ಲ. ಸದ್ಯ ಫಿಸಿಯೋಥೆರಪಿ ಮೂಲಕ ಟ್ರೀಟ್ಮೆಂಟ್ ಅನ್ನು ಪಡೆಯಲಾಗ್ತಾ ಇದೆ ದರ್ಶನ್ ಅವರಿಗೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇರತಕ್ಕಂಥದ್ದು. ಸದ್ಯ ಇಂಜೆಕ್ಷನ್ ಮಾತ್ರೆ ಮೂಲಕ ಚಿಕಿತ್ಸೆ ನೀಡಲಾಗ್ತಾ ಇದೆ ನಟ ದರ್ಶನ್ ಅವರಿಗೆ. ಹಾಗಾದ್ರೆ ದರ್ಶನ್ಗೆ ಸರ್ಜರಿ ಮಾಡೋದಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಈಗ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗ್ತಾ ಇದೆ. ಸುಮಾರು ತಿಂಗಳುಗಳ ಬಳಿಕ ಜಾಮೀನು ಮಂಜೂರು ಮಾಡಲಾಗಿರ್ತಕ್ಕಂಥದ್ದು. ಅದರಲ್ಲೂ ಜೊತೆಗೆ ಉಳಿದಿರ್ತಕ್ಕಂಥ A1 ಆರೋಪಿ ಪವಿತ್ರ ಗೌಡ ಹಾಗೂ ಇನ್ನುಳಿದಿರ್ತಕ್ಕಂಥ ಆರೋಪಿಗಳು ಎಲ್ಲರನ್ನ ಜಾಮೀನು ಮಂಜೂರು ಮಾಡಲಾಗಿದೆ ಹೈಕೋರ್ಟ್ನಿಂದ. ಎಲ್ಲರಿಗೂ ಜಾಮೀನು ದೊರಕಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಬಿಡುಗಡೆ ಆಗಲಿದ್ದಾರೆ A1 ಆರೋಪಿ ಪವಿತ್ರ ಗೌಡ ಅವರು. ಆದರೆ ಇಲ್ಲಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರತಕ್ಕಂಥ ನಟ ದರ್ಶನ್ ಅವರು ಇದುವರೆಗೂ ಕೂಡ ಯಾವುದೇ ಸರ್ಜರಿಯನ್ನು ಮಾಡಿಸಿಕೊಂಡಿಲ್ಲ. ಕೇವಲ ಫಿಸಿಯೋಥೆರಪಿ ಮೂಲಕ ಚಿಕಿತ್ಸೆಗಳನ್ನು ಪಡೆಯಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇಂಜೆಕ್ಷನ್ ಹಾಗೂ ಮಾತ್ರೆಗಳ ಮೂಲಕ ಸುಧಾರಿಸಿಕೊಳ್ತಾ ಇದ್ದಾರೆ ನಟ ದರ್ಶನ್ ಅವರು. ಹಾಗಿದ್ರೆ ಸರ್ಜರಿ ಮಾಡೋದಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಬೇಲ್ ಪಡೆದ್ರೂ ಖುಷಿಯಾಗದ ಪವಿತ್ರ ಗೌಡ. ಜಾಮೀನು ಪಡೆದ ವಿಷಯ ಓದಿ ಸೈಲೆಂಟ್ ಆಗಿರ್ತಕ್ಕಂಥದ್ದು ಪವಿತ್ರ ಗೌಡ ಅವರು ಜೈಲಿನಲ್ಲಿ ಪೇಪರ್ ಓದಿ ಸುಮ್ಮನಾದ ಪವಿತ್ರ ಗೌಡ. ಜೈಲು ಸಿಬ್ಬಂದಿ ಕೊಟ್ಟ ಕಾಫಿ ಸೇವಿಸಿ ಮೌನ ಆಗಿರ್ತಕ್ಕಂಥದ್ದು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ಪವಿತ್ರ ಗೌಡ ಅವರು ಯಾವುದೇ ಸಂತಸವನ್ನು ವ್ಯಕ್ತಪಡಿಸಿಕೊಂಡಿಲ್ಲ. ಸೋಮವಾರ A1 ಆರೋಪಿ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಬೇಲ್ ಪಡೆದ್ರೂ ಕೂಡ ಖುಷಿಯಾಗಿಲ್ಲ ಪವಿತ್ರ ಗೌಡ ಅವರು. ಜಾಮೀನು ಪಡೆದ ವಿಷಯ ಓದಿ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಜೈಲಿನಲ್ಲಿ ಪೇಪರ್ ಓದಿ ಸುಮ್ಮನಾದ ಪವಿತ್ರ ಗೌಡ. ಜೈಲು ಸಿಬ್ಬಂದಿ ಕೊಟ್ಟ ಕಾಫಿ ಸೇವಿಸಿ ಮೌನವಾಗಿರ್ತಕ್ಕಂಥದ್ದು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ಪವಿತ್ರ ಗೌಡ ಅವರು ಸೈಲೆಂಟ್ ಆಗಿದ್ದಾರೆ. ಸೋಮವಾರ A1 ಆರೋಪಿ ಪವಿತ್ರ ಗೌಡ ರಿಲೀಸ್ ಕೂಡ ಆಗಲಿರ್ತಕ್ಕಂಥದ್ದು. ಬೇಲ್ ಪಡೆದ್ರೂ ಕೂಡ ಖುಷಿಯಾಗದ ಪವಿತ್ರ ಗೌಡ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಅವರು ಇರ್ತಕ್ಕಂಥದ್ದು. ಬೇಲ್ ಪಡೆದಿರ್ತಕ್ಕಂಥ ವಿಷಯ ಕೇಳಿದ್ರು ಯಾವುದೇ ಸಂತಸವನ್ನು ವ್ಯಕ್ತಪಡಿಸಿಲ್ಲ. ಸಿಂಪಲ್ ಆಗಿ ಪೇಪರ್ ಓದಿ ಕಾಫಿ ಕುಡಿದು ಸಿಂಪಲ್ ಆಗಿದ್ದಾರೆ. ಯಾವುದೇ ಸಂತಸವನ್ನು ವ್ಯಕ್ತಪಡಿಸಿಲ್ಲ.